ಹಂಗನ ಮಾಡ್ತೀಯನ? ನಂದು ಈಗ ಇಲ್ಲಿಂದಾನೇ ಪ್ರಾರಂಭ. ಉಸಿರು ಮೇಲೆ ಮತ್ತೆ ಮೇಲೆ ಮತ್ತೆ ಮೇಲೆ ಇದೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ನಿಮ್ಮ ಕರುಣು ಮೇಲೆ ಹೋಗಿದೆ, ಮಿದುಳು ಕೆಳಗೆ ಬಂದಿದೆ. ಈ ಒಂದು ತಿಂಗಳು ಆಲೂಗಡ್ಡೆ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ ಇಲ್ಲೊಂದು ಆನೆ ಮನೆ ಉಂಟು ನೋಡಿ. ನಾನ್ ಪರೀಕ್ಷೆ ಮಾಡೋದು ಹೀಗೆ, ಮಾತಾಡ್ಲಿಕ್ಕಿಲ್ಲ. ಓಯ್ 10 ವರ್ಷಕ್ಕೆ ತೊಂದರೆ ಇಲ್ಲ, 10 ವರ್ಷ ಕಡೆ ಗೋವಿಂದ ಮೇಲೆ ನಾನು ಯಾಕೆ ಹೇಳಿ? ಹೌದೌದು, ನಿಮ್ಮಿಬ್ರು ತಕ್ಕಂಡೆ ಹೋಗುದು. ಇಲ್ಲ, ನಿನ್ನ ನಾ ಪರೀಕ್ಷೆ ಮಾಡುದಿಲ್ಲ. ಅಲ್ಲಿ ಏನುಂಟು ಅಂತ ನಾ ಪರೀಕ್ಷೆ ಮಾಡುದು ಅಂತ ಎಲ್ಲ ಗೊತ್ತಿದ್ದು. ಇರ್ಲಿ ಇರ್ಲಿಯಪ್ಪ, ಇರ್ಲಿ ಇರ್ಲಿ. ನಮಸ್ಕಾರ. ಪರಿಚಯ ಆಯ್ತಾ? ಅಷ್ಟೇ ಗೊತ್ತಾಗಿದ್ದಲ್ಲ. ವೈದ್ಯ ಶಿಖಾಮಣಿ, ನಾಡಿ ಪಂಡಿತ, ಸರ್ವರೋಗ ಸಂಜೀವಿನಿ, ಶ್ರೀ 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 ಚಿಂತಾಮಣಿಯವರು ಅಂತ ಹೇಳಿದ್ರೆ ನಾವೇ. ನನ್ನ ಕತೆ ಬೇಡುವ. ನನ್ನ ಅಣ್ಣನ ಪರಿಚಯ ಉಂಟಾ? ಇಲ್ಲಿಯ ಮಹಾರಾಜ ಹೇಮಚಂದ್ರ. ಹೇಮಚಂದ್ರ ನೋಡಿ ಸ್ವಾಮಿ, ನನ್ನ ಅಣ್ಣನಿಗೆ ಒಂದು ದೊಡ್ಡ ಆಸೆ. ನಾನು ವೈದ್ಯನಾಗಬೇಕು, ನಾನು ಹೆಸರು ಮಾಡಬೇಕು ಅಂತ. ಬದುಕಲಿಯುವುದಕ್ಕೆ ನನಗೇನು ಇಷ್ಟ ಇರಲಿಲ್ಲ ನೋಡಿ. ಅಣ್ಣನ ಒತ್ತಾಯಕ್ಕಾಗಿ ಗುರುಮಠಕ್ಕೆ ಕಳುಹಿ ಕೊಟ್ಟ. ಅಣ್ಣನು ಬಂದ, ಅಲ್ಲಿ 30 ಲಕ್ಷ ತುಂಬಿದ. 30 ಲಕ್ಷ? ಹೌದೌದು. ಅಂದ್ರೆ ಉತ್ತಮ ಅಂಕ ಗಳಿಸಿ ಸ್ಥಾನ ಪಡೆದಿದ್ದಲ್ಲ, ಆಡಳಿತ ಮಂಡಳಿ ಸ್ಥಾನ. ಅದು ಪುಟ್ಟು. ಅವ್ರು ಹೋಗಿದ್ದೆ ಯಾಕಾದ್ರೂ ಹೋದೆ ಅನ್ನಿಸ್ತವ ಸ್ವಾಮಿ. ಯಾಕೆ ಹೇಳಿ? ಒಬ್ಬರಾದ್ರೂ ಕನ್ನಡ ಮಾತಾಡ್ತಾರ, ಎಲ್ಲ ಟುಸು ಪುಸು ಟುಸು ಪುಸು ಅಂತ ಹೇಳುವುದು. ಅಷ್ಟೇ ಅಲ್ಲ ಸ್ವಾಮಿ, ಒಂದೇ ಒಂದು ಕಪ್ಪೆ ನೋಡ್ಲಿಕ್ಕಿಲ್ಲ, ಒಂದೇ ಒಂದು ಹಾವು ನೋಡ್ಲಿಕ್ಕಿಲ್ಲ. ಅದು ತರುವುದು, ಸಿಗುವುದು, ಕಳ್ಳು ತೆಗೆಯುವುದು. ಅದು ನೋಡಿ ನಾವು 3 ದಿವಸ ಊಟ ಮಾಡ್ಲಿಲ್ಲ. ಒಂದು 15 ತಿಳ್ಕೊಂಡಿದ್ದ ಹಾವು ಕಪ್ಪೆನ ಏಸಿಕೆ ಆಗಿದೆ ಉಂಟು, ಅದು ತಿಂದಿದ್ದ. ಅದು ಹಾಕಿ ಹೋಗುದಲ್ಲ ಅಂತ ಸ್ವಲ್ಪ ನೋಡಿ ಕಲ್ತೆ ನೋಡಿ. ಕಲ್ತು ಮನೆಗೆ ಬಂದೆ. ಮನೆಗೆ ಬಂದಿದ್ದು ಇಲ್ಲಿ ನೋಡುದು ಜನವೇ. ಒಬ್ಬರಿಗೂ ಆರೋಗ್ಯ ಸರಿ ಇಲ್ಲ, ಎಲ್ಲರಿಗೂ ಔಷಧಿ ಕೊಟ್ಟೆ. ನನ್ನ ಕೈಗುಣ 80, ಕೆಲವರಿಗೆ ಆರೋಗ್ಯ ಸರಿಯಾಯ್ತು. ಸರಿಯಾದ್ಮೇಲೆ ಹೇಳುವುದೇನು ಗೊತ್ತಾ? ವೈದ್ಯರ ಕೈಗುಣ ಒಳ್ಳೇದುಂಟು, ಆದ್ರೆ ತಕೊಂಡು ಹಣ ಹೆಚ್ಚಾಯ್ತು ಅಂತ ಹೇಳುದು. ನಾನೆಲ್ಲ 30 ಲಕ್ಷ ತುಂಬುದು ಇವ್ರು ಗೊತ್ತಾ? ತಕೊಳ್ಳೇಬೇಕೆ ನಾನು. ಹಾಗೆ ಇವತ್ತು ಅಣ್ಣ ಕರ್ದ ಹೇಳಿದ್ದೇನು, ಆ ಶಿವಮಣಿ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಅವನು ಗುಣ ಆಗಬೇಕು, ಹೊಣೆಗಾರಿಕೆ ನಿನ್ನದು ಅಂತ ಹೇಳಿದ. ಆಯ್ತು ಅಂತ ಒಪ್ಕೊಂಡೆ. ಒಂದು ಸಂತೋಷ ಏನು ಗೊತ್ತಾ? ಹೋಗುವಾಗ ನಾನು ಒಬ್ಬರು ಜನರನ್ನು ಕೊಟ್ಟಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಅಂದ್ರೆ ಆಳು, ಅವನನ್ನೇ ಕರ್ಕೊಂಡು ಹೋಗ್ಬೇಕೀಗ. ಕರಿತೇನೆ ನೋಡಿ, ಸಿಂಹಸ್ವರ ಸಿಂಹಸ್ವರ. ಬೆಳಗಿಂದ ಮೈಯೆಲ್ಲ ತುರಿಸ್ತಾ ಉಂಟು, ಯಾಕಂತ ಗೊತ್ತಾಗ್ತಾ ಇಲ್ಲ. ರಾಗಳೆ ಇದು ಇಲ್ಲಿ ನಮ್ಮ ಮಹಾರಾಜ ತಮ್ಮ ಒಬ್ಬರು ಬಂದ್ರಂತಲ್ಲ ವೈದ್ಯರು. ಹೌದಾ? ಯಾರವರು? ಹೌದಾ? ಇದಂತ ಹೆಣು ಇದೆ, ಸುಡ್ಲಿದ ಅದಲ್ಲ. ವೈದ್ಯ ಶಿಖಾಮಣಿ, ನಾಡಿ ಪಂಡಿತ, ಸರ್ವರೋಗ ಸಂಜೀವಿನಿ. ಮಾಮಲಣ್ಣ ಶ್ರೀಯುತ ನಾವಿ, ಅವನೊಂದು ದೊಡ್ಡಪ್ಪ. ಸರಿ ಉಂಟು. ನೀವು? ನಾನೇ. ನಾನು ದ್ವಾಸೆ ಭಟ್ರು ಅಂತ ತಿಳ್ಕೊಂಡಲ್ಲ. ನೀವು ವೈದ್ಯರ? ಹೌದು. ಅಡ್ಡಿಲ್ಲ ಅಡ್ಡಿಲ್ಲ, ಒಂದು ಪರೀಕ್ಷೆ ಮಾಡಿ ನೋಡಿ ಬರ್ರಿ ಅಂತ ಕಥೆ ಗೊತ್ತಾಗೋದಲ್ಲ. ಬೇಗ ತೆಗೀರಿ, ಹೊರಟು ಹೋದ್ರೆ ಕಷ್ಟ ಬಂತಾರೆ. ತಿರ್ಗ ಎಲ್ಲಿ ನೋಡಿದ್ರಿ? ಕಪ್ಪು ಗಾಯ ಆಗಿದೆ, ಹೀಗೆ ಸುತ್ಕೊಂಡು ಉಂಟು. ಅಯ್ಯಪ್ಪ, ಅಲ್ಲಿ ಯಾರು ಚಕ್ಕುಲಿ ಮಾಡುತ್ತೆ? ಚಕ್ಕುಲಿ ಆಕಾರದಲ್ಲಿ ಉಂಟು, ಕಪ್ಪು ಗಾಯ. ಹೌದಾ? ಹೌದು. ಅಯ್ಯೋ, ಒಂದು 15 ದಿವಸ ಬಿಟ್ಟು ನೋಡಿದ್ರೆ ಬಿಟ್ರೆ ಆ ಕಪ್ಪು ಗಾಯ ಇರುವುದಿಲ್ಲಪ್ಪ. ಕಪ್ಪು ಗಾಯ ಹೋಗ್ತದೆ. ಅಲ್ಲಿ ಕೆಂಪು ಗಾಯ ಆಗ್ತದೆ. ಹೌದು. ಮತ್ತೆ 15 ದಿವಸ ಬಿಟ್ಟು ನೋಡಿದ್ರೆ ಓಟ್ ಆಗ್ತದೆ. ಅಲ್ಲ, ಆ ಕೆಂಪು ಗಾಯನು ಹೋಗ್ತದೆ. ಆ ಜಾಗದಲ್ಲಿ ಇಷ್ಟಿನ ದೊಡ್ಡ ಹುಳ ಆಗ್ತದಪ್ಪ, ಹುಳ. ಇನ್ನು ಕೈ ಉಗ್ರು ಉಂಟಲ್ಲ,
ಹೌದು ನಂಗೆ ಅದೇ ಉದ್ಯೋಗ. ಆಮೇಲೆ ಆಮೇಲೆ 15 ದಿವಸ ಬಿಟ್ಟು ನೋಡಿದ್ರೆ ಹಾ. ನೀನ್ ಇಲ್ಲಿರುವುದಿಲ್ಲಪ್ಪ, ಮತ್ತೆ ನೀನ್ ಮೇಲೆ ಇರ್ತೀಯಪ್ಪ. ಮೇಲೆ ನೀವು ಒಟ್ಟಿಗೆ ಇರ್ತಲ್ಲ ನನ್ಗೇನ್ ಕೆಲ್ಸ ಅಲ್ಲೇ? ಔಷಧ ಕೊಡ್ಲಿಕ್ಕೆ. ಅದಲ್ಲ, ನೀನು ಸತ್ತು ಹೋಗ್ತೆ ಅಂತ ಹೇಳಿದ್ದು. ಹೌದು. ಅಯ್ಯೋ, ನೀನು ಸತ್ತ ಮೇಲೆ ನಿನ್ನ ಸ್ಥಾನ ತುಂಬುವುದಕ್ಕೆ ಯಾರು ಬರ್ತಾರೋ ಏನೇನು. ಅದು ನಿಮ್ಮ ಮಣ್ಣು ಬಿಸಿ ಬೇಡ, ಹಾಕೊಳ್ಳೋದ ಮುಚ್ಚರೆ ಬರ್ತದೆ. ನೀವು ನಿಮ್ ಕೆಲಸ ಮಾಡ್ರೆ ಆಯ್ತು. ಹೌದೌದೌದು. ಹಾ. ಇದು ಪುನಃ ಔಷಧ ಕೊಡಿ, ಉಪಕಾರ ಮಾಡಿ. ಔಷಧ ನಾ ಉಳಿಬೇಕು. ಓ, ಔಷಧ ಕೊಡಬಹುದಿತ್ತು. ಹಾ. ಔಷಧ ಕೊಡ್ಲಿಕ್ಕೆ ಎಲ್ಲುಂಟು? ಮತ್ತೆ ಎಂತ ಹೋಯ್ತೀರಿ ನೀವು? ಇಲ್ಲಿಲ್ಲ ಅಂತ ಹೇಳಿದ್ದು. ಒಳಗುಂಟಾ? ಒಳಗೂ ಇಲ್ಲ, ಅಂದ್ರೆ ಇನ್ ತರಬೇಕಷ್ಟೇ. ಆಯ್ತು, ನೀವು ಮತ್ತೆ ರೋಗಿಗಳು ಬಂದ್ರೆ ಆಯ್ತು. ನಿಮ್ ವಿಷಯ ಗೊತ್ತಿಲ್ಲ. ಹಾ. ನಮ್ಮ ಅಣ್ಣ ಹೇಳಿದ್ರು, ಹಾ. ಶಿವಮಣಿ ಆರೋಗ್ಯ ಸರಿ ಇಲ್ಲ, ಹೌದು. ಆದಷ್ಟು ಬೇಗ ಗುಣಪಡಿಸ್ಬೇಕು, ಹೌದು. ಕಾಡಿಗೆ ಹೋಗ್ಬೇಕು, ಹಾ. ಗಿಡಮೂಲಿಕೆ ತರಬೇಕು ಅಂತ ಹೇಳಿಲ್ಲ. ಅಲ್ಲುಂಟಾ? ಅಲ್ಲಿಗೆ ಹೊರಟಿದ್ದು ನಾನು. ಹಾ, ಹಾ. ಅಲ್ಲಿ ಸಿಕ್ಕಿದ್ರೆ ಹಾ. ನಿಮ್ಗೆ ಔಷಧಿ ಕೊಡುವ ಸಿಕ್ಕಿದ್ರಲ್ಲ ಕೊಡ್ಬೇಕು ನೀವು. ಪ್ರಯತ್ನ ಮಾಡ್ತೇನೆ. ನೋಡಿ ನೋಡಿ, ಇದು ಚೀಲ ಇರುತ್ತಪ್ಪ, ಅಲ್ಲೇ ಉಂಟು. ಚೀಲ ಹಿಡ್ಕೊಂಡು ಬೇಗ ಬಾ. ನೋಡಿ ನೋಡಿ. ಎಂತ ವೈದ್ಯ ಶಿಖಾಮಣಿ ಅಂತ. ಮಹಾರಾಜರು ತಮ್ಮ ಗಟ್ಟೆ ಮಾತಾಡುವಾಗೂ ಇಲ್ಲ. ಹೋ ಆಗ ನನಗೆ ಯಾಕೆ ಅನುಮಾನ ಬರ್ತಾ ಉಂಟು, ಹಾ. ನೀವು ವೈದ್ಯ ಹೌದಾ ಅಲ್ವಾ ಅಂತ. ಹಾ ಪರೀಕ್ಷೆಗೆ ಬಂದದ್ದು ನಾನು. ಹ್ಮ್ ಇಲ್ಲಿ ಅವನಿಗೆ ಬಿದ್ದೆ ಈಗ. ಹ್ಮ್ ನನ್ನ ಮೈಲಿ ಎಂತ ಗಾಯವೂ ಇಲ್ಲ, ಹ್ಮ್. ಗಾಯ ಆಗಿದೆ ಅಂತ ಹೇಳ್ತಾ ಇದ್ದ. ಹ್ಮ್ ಪರೀಕ್ಷೆ ನೋಡ್ತಾ ಇದ್ದೆ. ಈಗ ಈ ಮರ ಸೊಪ್ಪು ಬೇಕು, ಈಗ ಇಲ್ಲಿ ನೋಡು ಈ ಮರದ ಬೇರು ಬೇಕು, ಈಗ ಇಲ್ಲಿ ನೋಡು ಈ ಮರದ ಸೊಪ್ಪು ಬೇಕು. ನೀವು ಒಂದು ಹರಿಕತೆ ಮಾಡ್ತಿದ್ರ, ಹಾ, ಆ ಮರ ಈ ಮರ ಈ ಮರ ಆ ಮರ ಅಂತ ಹೇಳಿದ್ರೆ ಹಾ. ರಾಮ ರಾಮ ಆಗ್ತದೆ. ಸರಿ, ಅದು ಯಾವ ಮರ ಯಾವ ಬೇರು ಯಾವ ಸೊಪ್ಪು ಅಂತ ಹೇಳಿ. ಯಾವ ಕಾರಣಕ್ಕೂ ಹೇಳುವುದಿಲ್ಲ. ಯಾಕೆ? ನಾಳೆ ದಿವಸ ಯಾರಿಗೆ ಆರೋಗ್ಯ ಸರಿ ಇಲ್ಲ ನೋಡು, ಹಾ. ಅಂತವರಿಗೆ ಈ ಮರದ ಬೇರು ತಕೊಂಡು ಹೋಗಿ ನೀನು ಕೊಟ್ಟು ಅವ್ರಿಗೆ ಆರೋಗ್ಯ ಸರಿ ಆದ್ಮೇಲೆ ನಾನೇ ವೈದ್ಯ ಅಂತ ಹೇಳ್ಕೊಂಡು ನೀ ತಿರ್ಗಾಡಿದ್ರೆ ನಿಮ್ಗೆ ವಿಷಯ ಗೊತ್ತಿಲ್ಲ. ಏನ್? ಅಲ್ಲ, ನೀವು ಮರ ತೋರಿಸು ಬೇಡ, ಹ್ಮ್. ಮರದ ಎಲೆ ತೋರಿಸ್ರೆ ಸಾಕು. ಇಂಥ ಮರ ಅಂತ ನಾ ಹೇಳ್ತೇನೆ. 8 ವರ್ಷದಿಂದ ಮಾಡೋದೇ ಅಲ್ಲ ನೀನು. ಎಲ್ಲ ಬಲ್ಲೆ ನಾನು. ಹಾ, ಹಾ. ಈ- ಅಯ್ಯೋ, ಸುಮ್ನೆ ರಕ್ತ ಸೋರ್ತಾ ಉಂಟು. ಹೌದಲ್ಲ? ಯಾರು ಬಿದ್ದಿದ್ದಾರೆ ನೋಡಿ, ಪರೀಕ್ಷೆ ಮಾಡಿ. ಓಯ್, ಬೇಗ ತೆಗೀರಿ, ಹಾ. ದೊಡ್ಡ ಹೊತ್ತು ಈಗ. ಆಯ್ತು. ನಾ ಸೆಟ್ಟುತ್ತಾರಲ್ಲ ಮರ. ಛೆ, ಎಂತ ಇದು? ನೋಡಿದ್ರೆ ದೊಡ್ಡ ಮನುಷ್ಯರು ಇದ್ದಾಗಿದ್ದಾರೆ. ದೊಡ್ಡವರೇ ಈ ಸ್ಥಳದಲ್ಲಿ ಬಂದು ಈ ರೀತಿ ಆಗ್ಬೇಕೇನೋ. ಅಂದ್ರೆ ಅವ್ರು ಇಲ್ಲಪ್ಪ, ಹಾ. ಸತ್ತೋಗಿದ್ದಾರೆ. ಅಯ್ಯೋ ದೇವ. ಛೆ, ಏನು? ಸತ್ತತೆ ನೀವು ಹಾ? ಅಲ್ಲೇ ಏ ಉಂಟೆ ಹತ್ತಿರತ್ತೆ. ಅವ್ರು ಒದ್ದಾಟ ಮಾಡ್ತಾರೆ ಸತ್ತರೆ. ಹಾ, ನಾಯಿ ಹೊತ್ತಿಲ್ಲ ಹಾಗೆ ಹತ್ರ ಹೋಗ್ಬಾರ್ದು, ಹಿಡ್ಕೊಳ್ತಾರೆ. ನಿನಗೆ ವಿಷಯ ಗೊತ್ತಿಲ್ಲ. ಅವರು ಮೊದ್ಲೇ ಸತ್ತು ಹೋಗಿದ್ರು. ಮತ್ತೆ ಜೀವಂತರಲ್ಲಾಗಿದ್ರೆ ನನ್ನ ಈ ಅಮೃತ ಹಸ್ತ ಎನ್ನುವುದು ಅವ್ರಿಗೆ ತಾಗಿದ್ದೆ ಅಲ್ವಾ? ಹಾ, ತಾಗಿದ ತಕ್ಷಣ ಸತ್ತವರು ಮತ್ತೆ ಎದ್ರು. ಕೈಗುಣ. ಎಂತ ಕೊಳಕಟ್ಟಿ ದರಿದ್ರ ಕೈ ಮರ ನಿಮ್ದು. ಸತ್ತವರು ನೆಮ್ಮದಿನ ಸಾಯ್ಲಿಕ್ಕೆ ಕೂಡುದಿಲ್ಲಲ್ಲ ನೀವು. ಸತ್ತವರು ನೀವು ಮುಟ್ಟ ಮತ್ತೆ ಹೇಳ್ತಾರೆ. ಹೌದಾ? ನಿಮ್ಮ ಕೈ ತಾಗಿ ಎದ್ದದ್ದಲ್ಲ ಮತ್ತೆ? ಕಾಳತೆ. ಏನು? ಅವ್ರು ಸತ್ತು ಹೋಗಿದ್ರು, ಹಾ. ಅವ್ರ ದೇಹ ತಣ್ಣಗಾಗಿತ್ತು. ಹಾ. ಯಾವಾಗ ನೀವು ಕಮುಚ್ಚಿಟ್ರ ಹಾ. ಅಲ್ಲ ಬಿಸಿ ಆಯ್ತು. ಸುಡು ಶುರು ಆಯ್ತಾ ಇಲ್ವಾ? ಎದ್ರೆ ಅವ್ರು. ವೈದ್ಯ ನಾನಾ ನೀನು ಹೆಚ್ಚು ಮಾತಾಡಿದ್ರೆ ಅಣ್ಣನಲ್ಲಿ ವಿಷಯ ಹೇಳ್ತೇನೆ, ನೆನ್ಪಿಟ್ಕೋ. ಒಂದು ಹೇಳ್ಬೇಡಿ ಮಾರ, ನಮ್ಗೆ ಈ ಉದ್ಯೋಗ ಬಿಟ್ಟು ಬೇರೆ ಅಂತ ಇಲ್ಲ. ಹಾ, ನೆನ್ಪಿಟ್ಕೋದು. ನೋಡಿಲ್ಲ, ಅಲ್ಲ ಈಗ ಮಾರ್ರೆ. ಅವ್ರು ಉಳಿಬೇಕು. ಉಳಿಬೇಕು. ಔಷಧ ಔಷಧ ಕೊಡಿ. ಔಷಧಿ ಕೊಡಬಹುದಿತ್ತು, ಔಷಧಿ ಕೊಡ್ಲಿಕ್ಕೆ ಎಲ್ಲುಂಟಪ್ಪ? ಹೋಯ್ತಾರೆ ಮರ ನೀವು ಅಂತ. ಇಲ್ಲಿ ಎಲ್ಲಕ್ಕೆ ಇಲ್ಲಿ ಇಲ್ಲೇ ಇಲ್ಲ. ಇಲ್ಲಿಲ್ಲ. ಮತ್ತೆ ಎಲ್ಲಿ ಒಂದು ಉಂಟು? ಕೆಲಸ ಮಾಡು, ಹೀಗೆ ಹುಡುಕ್ತಾ ಮುಂದೆ ಹೋಗುವ. ಹಾ, ಹಾ. ಸಿಕ್ಕಿದ್ರೆ ತಗೊಂಡು ಬರುವ. ಬೇಗ, ಬೇಗ. ಬಾ, 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 ಬಾ. ಪಾಪ ಮಾಲಕ. ಏ ಗಂಟಿ ಸಾಕಿದ್ದೇನ? ಇಲ್ಲ, ಇವ್ರು ತೋಟ ಸೊಪ್ಪಣ್ಣಲ್ಲ. ಗಿಡಮೂಲಿಕೆ ಅದು ಗಿಡಲ್ಲೇ. ಗಿಡಮೂಲಿಕೆ ಸೊಪ್ಪು ಅಂದ್ರೆ ಭಯ. ಅಯ್ಯೋ ಅಯ್ಯೋ, ಆಯ್ತಾ? ತಲೆ ಆಚೆ ಹೋಯ್ತಲ್ಲ ಮನೆ. ಯಾರ್ದು? ಅವ ತಲೆ ಇಲ್ಲಿತ್ತು. ಇದ್ಯಾ? ಹೌದು. ಇಲ್ಲೇ ಇತ್ತು. ಇಲ್ಲಿತ್ತ? ಇಲ್ಲೇ ಇತ್ತು, ನಾನು ನೋಡಿ. ನೀ ಆರ್ಡರ್ ಮುಗಿತು. ನಾ ಎಂತ ಹೇಳುದು? ಓಯ್, ಹಾ? ಕಡಬಾಯಲ್ಲಿ ಸೋರ್ತಾ ಉಂಟು. ಆಯ್ತು ನೀನು. ನೋಡಿ ನೋಡಿ ಸ್ವಲ್ಪ. ಎಂತಾಯ್ತು? ಅಯ್ಯಪ್ಪ, ಹಾ. ಇದ ಜೀವಕ್ಕೆ ತೊಂದ್ರೆ ಇಲ್ಲ ಯಾರು ನಿಮ್ಗ ಅವ್ರಿಗ? ಅವರಿಗೆ. ಅಂದ್ರೆ ಇನ್ ಸ್ವಲ್ಪ ಹೊತ್ತು ಹಾ. ಅವರು ಚಾತರಿಸ್ಕೊಳ್ತಾರೆ. ನಂಗೊಂದು ತರಿಸಿ. ಎಂತ? ನೀವು ಹೇಳೋದು ಅದಲ್ಲ? ಚೇತರಿಸಿಕೊಳ್ಳುತ್ತಾರೆ. ಹಾ. ಹಾ. ಇನ್ನು 15 ದಿವಸ ಬಿಟ್ಟು ಬಿಟ್ಟು ಅವರೇ ಎದ್ದು ನಿಂತು ಹಾ. ಈ ಕಡೆ ಹಾ. ಓಡಾಟ ಅವ್ರದ್ದು. ಹಾ.
ಹೇಗೆ ನೋಡ್ತಿರ್ತ್ರಲ್ಲ ಏನ್ ತೊಂದ್ರೆ ಇಲ್ಲ. ಆಗ್ಲಿ ಮಾರ್ರೆ. ಕೈ ಗುಣನ ಸಂತೋಷ ಆಯ್ತು ನನಗೆ. ಅಮೃತ ಅಸ್ತು. ಖಂಡಿತ ಹೌದು. ಮಹಾರಾಜರ ತಮ್ಮ ಇಂಥ ವೈದ್ಯರು ಇಂಥವ್ರು ಉಳಿಸಿದ್ದಾರೆ ಅಂತ ನಾನೇ ಪ್ರಚಾರ ಮಾಡ್ತೇನೆ ನಾಳೆಯಿಂದ. ಆದ್ರೂ ಒಂದು ಅವ್ರು ನೋಡಿದ್ರೆ ದೊಡ್ಡ ವ್ಯಕ್ತಿಗಳು ಕಣ್ಣ ಕಾಣ್ತಾ ಇದ್ದಾರೆ. ಅವ್ರು ಯಾರು ಏನು ಗೊತ್ತಿಲ್ಲ. ಸಂಬಂಧಿಕರಿದ್ರೆ ಹೇಳ್ಕೊಂಡು ಹೋಯ್ತಲ್ಲ. ಇಲ್ಲ ಮಾರೆ. ಎಂತ ಮಹಾರಾಜರು ಅರಮನೆ ಯಾರು ಸಿಂಹಸ್ವರ ನೀವಂತೆ ಬಂದ್ರೆ ನಾವು ಬಂದಿದ್ದಲ್ಲ ನಿಮ್ಮ ಹತ್ರ. ಆ ವರ್ತನೆ ಪುರ ಸಂಚಾರ ಮಾಡಬಹುದು ಎಂತ ವಿಷಯ? ಇಬ್ರು ಮಾರ್ಗ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ನೀವೇ ಹೇಳಿದ್ದಲ್ವಾ ಅವ್ರೊಟ್ಟಿಗೆ ಹೋಗ್ಬೇಕು ಇದ್ರ ಮೂಲಕ ತಿರಬೇಕು ಅಂತ ಅದಕ್ಕೆ ಬಂದವ ನಾನು. ಶಿವಮಣಿ ಆರೋಗ್ಯ ಸರಿ ಇಲ್ಲ ಅಣ್ಣ ನೀವೇ ಹೇಳಿದ್ದು. ನಾ ಹೇಳಿದ್ದವರು ಈಗ ಅದಕ್ಕಾಗಿ ಬಂದವರು. ಹೌದು. ಸತ್ಯ ಹೇಳು, ಅವನನ್ನು ಯಾಕೆ ಇರಿದೆ? ಯಾವ ಪೂರ್ವ ದೇಶದಿಂದ ಯಾಕೆ ಸ್ವಾಮಿ ಅಂತ ಮಾತಾಡ್ತೀನಿ? ಎಷ್ಟೋ ಕಾಲದಿಂದ ನಿಮ್ಮ ಅರಮನೆಯಲ್ಲಿ ಜಾತ್ರೆ ಮಾಡ್ಕೊಂಡಿದ್ದೇವೆ ನಾನು. ಹೌದಾ? ಕಸ ಗುಡಿಸುವಾಗ ಇರುವೆ ಉಂಟು ಅಂತಾದ್ರೆ ಅಲ್ಲಿ ಮತ್ತೆ ಒಂದು ವಾರ ನಾನು ಕಸ ಗುಡಿಸುದಿಲ್ಲ. ಅಂದ್ರೆ ಕಸ ಗುಡಿಸು ಕೆಲಸ ಒಂದು ಬಾರಿ ಮಾಡ್ಲಿಕ್ಕೆ ಹೋಗುದೇ ಅಲ್ಲ, ಇರುವೆ ಸಾಯ್ತಿದೆ ಅಂತ. ಆಗಿರುತ್ತ ಮನುಷ್ಯನಿಗೆ ಇರ್ಲಿಕ್ಕೆ ಹೋಗ್ತೇನಾ? ಅವ್ರು ಯಾರೋ ನನಗೆ ಗೊತ್ತೂ ಇಲ್ಲ. ಅವ್ರು ಬಿತ್ಕೊಂಡಿದ್ರು, ರಕ್ತ ಸೋರ್ತಾ ಇತ್ತು. ಯಾರು ಅಂತ ಗೊತ್ತಿಲ್ವಾ? ಇಲ್ಲ ಸ್ವಾಮಿ. ನಮ್ಮ ಗ್ರಾಮಾಧಿಕಾರಿಗಳು ಗೋವಿಂದರಾಯ ಅಂದ್ರೆ ಇವರೇ. ಗೋವಿಂದರಾಯ? ಅಯ್ಯೋ ದೇವ್ರೆ, ಈ ರೀತಿ ರಕ್ತ ಸುರಿದೆ. ಹೆದರುಬೇಡ. ಯಾರು ಚುಚ್ಚಿದ್ರು ಹೆದರುಬೇಡ ನೀವು. ರಕ್ತ ಮೈಯಲ್ಲಿ ಉಂಟು, ಸೋರ್ತಾ ಉಂಟು, ದೊಡ್ಡ ವಿಷಯ ಅಲ್ಲ. ಅವ್ರು ಹೇಗಿದ್ರೆ ಹೇಳುವ ವಿಷಯ. ಇನ್ನು ಸಮಸ್ಯೆ ಇಲ್ಲ. ನಿಮ್ಮ ತಮ್ಮ ಇರೋ ಹೆದರ್ಲಿಕ್ಕೆ ಉಂಟ. ಅವರೆಲ್ಲ ಪರೀಕ್ಷೆ ಮಾಡಿ ಬಾಯಿಗೆಲ್ಲ ನೀರು ಬಿಟ್ಟು ಔಷಧ ಬಿಟ್ಟು ಇನ್ನು 15 ದಿವಸ ಇದೇ ಗದ್ದೆ ಮೇಲೆ ಅವರು ಮತ್ತೆ ಕೊಡ್ಲೇಬೇಕು ಇವನಿಗೆ. ಅಮೃತಾಸ್ತ ಇದು. ಆಗಲಿ ಪರೀಕ್ಷೆ ಮಾಡಿ ಬನ್ನಿ. ನೋಡ್ತೇನೆ. ಯಾರು ನೋಡಿದ್ರು ಅಷ್ಟೇ. ಮಹಾರಾಜರು ಬಂದ್ರೆ ಹೇಳಿ. ಅರ್ಕೆ ಉಂಟ ಹಳೆಯದು. ಎದಕ್ಕೆ? ಅಲ್ಲ ಭೀಮ ಸಂತಾನಮ್ಮ. ನಾ ಎವ್ಸಿ ನೀವು ಬಂದಿದ್ರೆ ಹೇಳ್ಬೇಕಲ್ಲ. ಅದು ನಾ ಹೇಳ್ತೇನಲ್ಲ. ಹೇಳಿದಾರ ಮತ್ತೆ ನೀವು ಎಂತ ನೀವು ಒಳ್ಳೆ ಕತೆ ಗಂಡ್ರೆ ಮತ್ತೆ ಹೇಳಿದ್ರಲ್ಲ ಅವರು. ಏನರ್ಥ ಆಯ್ತು? ನಾನಿದ್ದೆ, ನಾನು ನಿಮ್ಮ ಒಟ್ಟಿಗೆ ಬತ್ತೆ, ನಾನು ಬಿಟ್ಟು ಹೋಗ್ಬೇಡಿ ಹೇಳಿದವರು. ಮರೇಲಿ ಏನ್ ಹೇಳ್ದೆ ಇವ? 15 ದಿವಸ. 15 ದಿವಸ ಮತ್ತೆ ಇಲ್ಲಿ ಈ ಕಡೆ ಅಲ್ಲ ಓಡಾಡ್ತಾ ಇರ್ತಾನೆ. ನಮ್ಮ ಅರಮನೆ ಮಾನ ಮರ್ಯಾದೆ ತೆಗೆದು ಕುತ್ಕೊಂಡು ಸತ್ತಿದ್ದೆ ಹೊಯ್ತೇನಂತೆ ನಿಮ್ಗೆ ಹೊಯ್ತೆ. ಕೊಟ್ಟಕ್ಕಿಂತ ಚೇತರಿಸಿಕೊಳ್ಳುವುದಂತೆ. ಅವನು ಸತ್ಯ ಕೆಲವು ಗೊತ್ತಾಯ್ತು, ಆಡುವುದಿಲ್ಲ. ಅಂದ್ರೆ ಗೋವಿಂದ ಮತ್ತವ್ರು ಹಾಗೆ ಹೇಳಿದ್ರಲ್ಲ ಮರ್ರೆ ಅವರು. ಅಲ್ಲ ನಿಮಗೆ ವಿಷಯ ಗೊತ್ತಿಲ್ಲ. ಸಾಯ್ಲಿಲ್ಲ ನೀನು. ಅವ್ರು ಸತ್ತಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತುಂಟು. ಆದ್ರೂ ಹೀಗೆ ಕೇಳಿದ್ರಿ? ಕಾರಣ ಉಂಟು. ಏನು? ವೈದ್ಯರಾದವರಿಗೆ ದೊಡ್ಡ ತಲೆ ವಿಷಯ ಆಗುದೇ ಈ ವಿಷಯದಲ್ಲಿ. ಅಂದ್ರೆ ಈ ಸತ್ತು ವ್ಯಕ್ತಿಗಳು ಸಣ್ಣ ವ್ಯಕ್ತಿಯ? ಗ್ರಾಮಾಧಿಕಾರಿ. ಹೌದು. ಈಗ ನನ್ನನ್ನು ಸಣ್ಣ ವ್ಯಕ್ತಿಯ? ಮಹಾರಾಜು ದೊಡ್ಡ ವ್ಯಕ್ತಿ. ಹೌದಾ? ಹೌದು. ಈ ದೊಡ್ಡ ವ್ಯಕ್ತಿಗಳು ಸತ್ತಾಗ ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಲ್ಲಿ ಸತ್ತಿದ್ದಾರೆ ಅಂತ ಆ ಕ್ಷಣ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೆ ಹೇಳಿದ್ರೆ ಇವರು ಸುತ್ತೋದ್ರೆ ಹಾಗೆಲ್ಲ ನಿಮಗೂ ಆಘಾತ ಆದ್ರೆ ಅಂತ. ಹಾಗೆ ಅದಕ್ಕೆ ಹಾ. ಒಂದು 15 ದಿವಸ ಬಿಟ್ಟು ಹೇಳಿದ್ರೆ 15 ದಿವಸ ಅಲ್ಲ, 1 ತಿಂಗಳು ಬಿಟ್ಟು ಹೇಳ್ಬೇಕಿತ್ತು. 30 ಲಕ್ಷ ತುಂಬಿ ಹೋಯ್ತಿರತ್ತು. ಆ ವಿಚಾರ ಇಲ್ಲ. ಸರಿ ಉಂಟು. ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಪದವಿ ಪಡೆದವ ಹೀಗೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಣ ಕಟ್ಟಿ ಹೋದ್ರು ನೋಡಿ, ಅವ್ರು ಅನಿವಾರ್ಯ ಕಟ್ಟು ತೆಗಿಬೇಕಲ್ಲ. ಅದಕ್ಕೆ ಹಾಗೆ ಹೆಣ ಇಟ್ಕೊಳ್ಳು. ಸಂಬಂಧಿಕರು ಬಂದು ಕೇಳಿದ್ರೆ ಇನ್ನು 1 ವಾರ, 10 ದಿವಸ, 15 ದಿವಸ, ತಿಂಗಳ ಕಟ್ಲೆ ಮಾಡಿ ಕೊನೆಗೆ ಇಷ್ಟು ಕಟ್ಟಿ ಹಣವನ್ನು ತಗೊಂಡು. ನಿಮ್ಮಂತ ವೈದ್ಯ ಇರೋದ್ರಿಂದಲೇ ಒಳ್ಳೆ ವೈದ್ಯರಿಗೆಲ್ಲ ಕಟ್ಟೆಸ ಬರ್ತಾ ಉಂಟು. ಈಗ ಉದುಳ್ಳ ನಿಮಗೆ ಮಾತಾಡ್ತಾರೆ. ಮಾಡುವ ವೃತ್ತಿಯಲ್ಲಿ ನಿಷ್ಠೆ ಇರ್ಬೇಕಾ? ಏನೇ ಇರ್ಲಿ ಮಹಾರಾಜರೇ, ಅನಾಥ ಹೆಣ ಹಾಕ್ಬಾರ್ದು. ಆಗಬಾರ್ದು. ಅವ್ರು ಸಂಬಂಧಿಕರಿದ್ರೆ ಹೇಳಿ, ನಾ ಹೇಳಿ ಕಳಿಸ್ತೇನೆ. ನೀ ಹೇಳ್ಕೊಡ್ಸುವುದಕ್ಕೆ ಆ ಕಡೆ ಹೋದ್ರೆ ಇಲ್ಲಿ ಹೆಣ ನೋಡ್ಕೊಳ್ಳೋರು ಯಾರ? ವೈದ್ಯರಿದ್ದಾರೆ, ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ. ಕಣ್ಣಿಗೆ ಪೇಟಿಗೆ
ಒಳಗೆ ಹಾಕಿ ಹಾಗೆ ಇರ್ತದೆ ಹಾಗದು ನೀರು ಹಾಕಿದ್ದಾಗೆ ಒಳಗೆ ಒಂದು ಮಾಡುದು ಆದ್ರೂ ಒಂದು ನೋಡು ಸಂಬಂಧಿಕರಿಗೆ ಇಲ್ಲ ಎಂಬ ಕಾರಣಕ್ಕಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರೆ ಹಾಗೆ ಉಳಿಲಿಕ್ಕಾಗಿ ಯಾರು ಮಾಡುದು ಗ್ರಾಮಾಧಿಕಾರಿ ಹೌದು. ರಾಜ ಮರ್ಯಾದೆಯಿಂದ ಅಂತ್ಯ ಸಂಸ್ಕಾರ ಆಗ್ಬೇಕು ಆಗ್ಬೇಕು ಇದ್ದವರೇ ಸಂಬಂಧಿಕರಾದ್ರೆ ಯಾರಿದ್ದಾರೆ ನನ್ನ ಫಲ ಎಡದಲ್ಲಿದ್ದವರು ನಾವು ನೀವೇ ಸಂಬಂಧಿಕರಾಗಬೇಕು ಯಾಕೆ ಗೊತ್ತುಂಟಾ ಗೊತ್ತಿಲ್ಲ. ಸ್ಮಶಾನದಲ್ಲಿ ಅನಾಥ ಶವ ಒಂದು ಬರ್ತದೆ ಹೇಳುವವರು ಕೇಳುವವರು ಇಲ್ಲ ಎಂಬ ಕಾರಣಕ್ಕಾಗಿ ಹಾ. ಸಂಸ್ಕಾರವನ್ನು ಮಾಡಿದ್ರೆ ಹಾಗೆ ಉಳಿತಾರಾ ಅದು ಅಲ್ಲಿದ್ದವ್ರು ಕೆಲಸ ಮಾಡಿ ಸುಟ್ಟಾಗ್ತಾರಲ್ಲ ಅದಲ್ಲಿದ್ದವರ ಕೆಲಸ ಅರಮನೆಯಲ್ಲಿ ನಿನಗೇನು ಕೆಲಸ ಕೆಲಸ ಮಾಡುವುದೇ ಕೆಲಸ ಈಗಲೂ ಈ ಕೆಲಸವೇ ಮಾಡ್ಬೇಕು ಯಾವ ಕೆಲಸ ಬೇಡ ಸುಡುವುದೇ ನಿನ್ ಕೆಲಸ ಒಳ್ಳೆ ಕೆಲಸ ಮಾಡುದು ಅದರ ಒಂದು ನನ್ನ ಅಧಿಕಾರದ ಅವಧಿಯಲ್ಲಿ ಈ ರೀತಿಯಾಗಿ ಗ್ರಾಮಾಧಿಕಾರಿಗೆ ಹಾ ಸಾವರ್ತನೆ ಅಂತಾದ್ರೆ ಹಾ ಏನ್ ಅರ್ಥ ಅಲ್ವೇ ಗೋವಿಂದರಾಯನನ್ನ ಇರಿದವರು ಯಾರು ಬೇರೆ ಯಾರು ಅಲ್ಲ ನಮ್ಗೆ ಗೊತ್ತುಂಟು ಸಾಕ್ಷಿ ನಾ ಹೇಳಿ. ಬೇರೆ ಯಾರು ಅಲ್ಲ. ಗೋವಿಂದರಿಗೆ ಇರ್ತವರು ಇರ್ತವ್ರೆ ಇದು ನಮಗ್ ಗೊತ್ತಿಲ್ವಾ ಮತ್ತೆ ಅದೇ ವಿಷಯ ನಮ್ಗೆ ಹೇಳ್ಕೊಡುದು ಹೇಳ್ಕೊಡುದಲ್ಲ ನಾ ಸಾಕ್ಷಿ ಹೇಳ್ತೆ. ಇದು ಸಾಕ್ಷಿ ನಮ್ಮ ಗೋವಿಂದರಾಯನನ್ನ ಹಾ ಕೊಲೆ ಮಾಡಿದವ ಯಾರು ಕೊಲೆಗಾರ ಅಂದುಕೊಳ್ಳಬಹುದು ಹೌದು ನಮಗ್ ಗೊತ್ತಿಲ್ವ ಮಾರೆ ನಮ್ಗೆ ಗೊತ್ತು ಅಷ್ಟೇ ಮತ್ತೊಂದು ಮಾತಾಡುವುದನ್ನು ಹುಡುಕಿಸ್ತೇನೆ ಎಲ್ಲಿಯೇ ಇದ್ರು ಶೀಘ್ರವಾಗಿ ಅವ ಸಿಕ್ಕಿದಂತಾದ್ರೆ ಅವನಿಗೆ ನೇಣಗಂಬ ಹಾಕಿ ಮರಣ ದಂಡನೆ ನಾನೇ ಹಕ್ಕ ಹೇಳಿದ್ದೆ ಆ ಕಾರ್ಯದಲ್ಲಿ ನಾನ್ ನಿರತನಾಗ್ತೇನೆ ಅದಿಲ್ಲ ನೀವೇ ಗ್ರಹಣ ಸೋಡಿ ಹೆಣ ಬರುದಾಯ್ತು ನಮ್ಗೆ ಅನಂತ ಪದ್ಮನಾಭ ಕಾಪಾಡಿದೆ ತಂದೆ ಕಾಪಾಡಿದೆ ಇದೇ ಕೆಲಸ 4 ವರ್ಷ ಹಿಂದಿನ ಮಾಡ್ತಾ ಬಂದಿದ್ರೆ ಇನ್ನು ಚುರುಕ ಆಗ್ತಿತ್ತ ಇವ ಯಾವ ಪ್ರಸಂಗದಲ್ಲೂ ಒಂದು ಅವಕಾಶ ಇಲ್ಲವಾಯ್ತು ನನಗೆ ಇದೇ ಅನುಕೂಲ ನೋಡು ನೀವು ಒಯ್ತೀರ ನೀನು ಈ ಧರ್ಮಕ್ಕೆ ಸೊಪ್ಪು ಹೊರ್ತೀರ ತಲೆ ಮೇಲೆ ಇದು ಗಿಡಮೂಲಿಕೆ ಸೊಪ್ಪ ಇದು ತೋರಿದ್ರೆ ಸೊಪ್ಪಿದು ತೋಟದಲ್ಲಿ ಒಂದು ಮರ ಇದ್ರೆ ಆ ತೋಟ ಹೋಯ್ತಂತ ಲೆಕ್ಕ ಆ ಜಾತಿ ಸೊಪ್ಪು ಗಿಡಮೂಲಿಕೆಯ ಸುಳ್ಳ್ತೆ ನೀನು ನೀ ಒಯ್ತಿಯಲ್ಲ ಅಂತ ನಂಗೆ ಆವತ್ತೇ ಗೊತ್ತಾಗಿದೆ ಯಾವಾಗ ನೀ ದ್ವಾಸೆ ಮುಚ್ಚುಳ್ಕ ತಿರುಗ್ತಿದ್ಯೋ ಆಗ್ಲೇ ಲೆಕ್ಕ ಹಾಕಿದ್ದೇನೆ ನೀ ವೈದ್ಯ ಅಲ್ಲ ಅಂತೇಳಿ ಹೌದು ಅಂದಯ್ಯ ಯಾವ್ದೋ ಮಕ್ಕಳ ಗಡ್ಬಡಿ ತಿಂದು ಬಿಸಾಡುತ್ತಲ್ಲ ಹುಡುಗಮ್ಮ ಸತ್ಯ ಅಲ್ಲ ಗಡಿ ಬಿಡಿ ಎಲ್ಲ ತಿಂದು ಬಿಸಾಡುತ್ತನ್ನ ಹಿಡ್ಕೊಂಡು ಬಂದೆ ನಂಗೆ ತೋರಿಸಬೇಡ ನೀನು ಸತ್ಯ ಹೇಳು ನೀನಾಗ ಒಪ್ಕೊಳ್ತೀಯ ಇಲ್ಲ ಅಟ್ರು ಹೊಡಿ ಮಾಡುದು ವಾಲಿಸಿದ್ದು ಕಾಳಗಾಯ್ತು ಈಗ ಅಲ್ಲ ಸತ್ಯ ಹೇಳ್ತೇನೆ ಹಾ ನನ್ನ ಅಣ್ಣನಿಗೆ ದೊಡ್ಡ ಆಸೆ ಇತ್ತು. ಯಾವುದು ನಾನು ವೈದ್ಯನಾಗಬೇಕು ನಾನು ಹೆಸರು ಮಾಡಬೇಕು ಅಂತ ಹಾ ನನ್ನ ಅಣ್ಣ 30 ಲಕ್ಷ ತುಂಬಿದ್ದವುದು ನಿಂಗೆ ಬರ್ ಸತ್ಯ ಅಲ್ಲ 30 ಲಕ್ಷ ನಂಗಾದ್ರೂ ಕೊಡ್ ಸತ್ಯ ಎಂತ ಮಾಡ್ತಿದ್ದೆ ಇಷ್ಟೊತ್ತು ಗೃಹ ಪ್ರವೇಶ ಮಾಡ್ತಿದ್ದೆ ನಾನು ಅಲ್ಲ ಕಲಿಯುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಾ. ಸ್ವಲ್ಪ ದಿವಸ ಅಲ್ಲೇ ಕೂತ್ಕೊಂಡು ಹಾ. ಇದೆಲ್ಲ ಬಾಡಿಗೆ ಹಾಕೊಂಡು ಬಂದೆ ಬಿಟ್ರೆ ಮತ್ತೆ ಎಂತ ಇಲ್ಲ ಅಣ್ಣ. ಅಯ್ಯೋ ನಿನ್ನ ಹಣೆ ಬರುವೆ ಮಹಾರಾಜರಿಗೆ ಹೇಳ್ತಾ ಈಗ ನಿನ್ ಕಾಲು ಹಿಡಿತೇನೆ ಯಾವ ಕಾರಣಕ್ಕೂ ನನ್ನ ಅಣ್ಣಿಗೆ ಹೇಳ್ಬೇಡ ಹೇಳಬಾರ್ದು ಅಂತ ಆದ್ರೆ ನಿನ್ನ ಪಾದ ಸೇವಕನಾಗಿರ್ತೇನೆ ಇವತ್ತಿನಿಂದ ಹಾ. ನಾನು ಹೇಳ್ದ ನೀನು ಕೇಳಬೇಕು ಅಡ್ಡಿಲ್ಲ, ಅಡ್ಡಿಲ್ಲ. ನನಗೆ ನೀನು ಕೆಲಸ ಹೇಳಲಿಕ್ಕಿಲ್ಲ ದೇವರನ್ನ ಹೇಳುದು ಹಾಗಂತ ನೀನು ಮಹಾರಾಜರ ತಮ್ಮ ಹಾ. 4 ಜನರ ಎದುರುಗಡೆ ನನಗೆ ನೀನು ಕೆಲಸ ಹೇಳ್ಬೇಕು ಹಾಗೆ ಸುಮ್ಮನೆ ಇರುದಿಲ್ಲ ನಾನು ಕೆಲಸ ಹೇಳುದೇ ಹೇಳದ ಕೆಲಸ ಹಾ. ನೀನೇ ಮಾಡ್ಬೇಕು ಎಂತ? ಅರ್ಥ ಆಗ್ಲಿಲ್ಲಲ್ಲ ಇಲ್ಲ. ಕೆಲಸ ಹೇಳುದು ನೀನೇ ಹೇಳದ ಕೆಲಸ ಮಾಡುವುದು ನೀನೇ ನನ್ ತಲೆಗೆ ಹೋಗ್ಲಿಲ್ಲ ಅಡ್ರು ಹೊಡಿ ಮಾಡ್ತೇನೆ ಹೋಯ್ತು ಅಣ್ಣ, ಹೋಯ್ತು ಗೊತ್ತಾ? ಹೆಣ ಹೊರಬಾ